ಕರ್ನಾಟಕದ ಹೃದಯವನ್ನ ಪ್ರತಿಬಿಂಬಿಸುವ ಅತ್ಯಂತ ಪ್ರಸಿದ್ಧ ಪ್ರವಾಸಿ ತಾಣವೆಂದರೆ ಮೈಸೂರು ಪ್ಯಾಲೇಸ್. ಪ್ರತಿ ವರ್ಷ ಲಕ್ಷಾಂತರ ಪ್ರವಾಸಿಗರನ್ನ ಆಕರ್ಷಿಸುವ ಈ ಅರಮನೆ ಕೇವಲ ಒಂದು ಕಟ್ಟಡವಲ್ಲ, ನಮ್ಮ ಸಂಸ್ಕೃತಿ, ಇತಿಹಾಸ ಮತ್ತು ವಾಸ್ತುಶಿಲ್ಪದ ಜೀವಂತ ಸಾಕ್ಷಿ. ಫ್ರೆಂಡ್ಸ್, ನಾವಿಂದು ಮೈಸೂರು ಪ್ಯಾಲೇಸ್ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ನಾವು ಬೆಂಗಳೂರು ಟು ಮೈಸೂರು ಜರ್ನಿ ಹೇಗಿರುತ್ತೆ, ಯಾವೆಲ್ಲ ಫೆಸಿಲಿಟಿ ಇದೆ ಅಂತ ನೋಡೋದಾದ್ರೆ, ಮೈಸೂರು ಪ್ಯಾಲೇಸ್ ಮೈಸೂರು ನಗರ ಮಧ್ಯದಲ್ಲಿ ಜಗದೇವಿ ಚೌಕದಲ್ಲಿದೆ. ಬೆಂಗಳೂರಿಂದ 150 ಕಿಲೋಮೀಟರ್ ದೂರದಲ್ಲಿರುವ ಮೈಸೂರಿಗೆ ಬಸ್, ರೈಲು ಹಾಗೂ ಕಾರಿನಲ್ಲಿ ಸುಲಭವಾಗಿ ತಲುಪಬಹುದು. ಇನ್ನು ಬೆಂಗಳೂರು ಟು ಮೈಸೂರು ಹೆದ್ದಾರಿಯ ಮೂಲಕ ಕಾರಿನಲ್ಲಿ ಬಂದ್ರೆ ಸುಮಾರು 1.5 ಗಂಟೆ ಸಮಯ ಬೇಕಾಗುತ್ತೆ. ನಿಮಗ್ ಗೊತ್ತಾ, ಮೈಸೂರು ರೈಲು ನಿಲ್ದಾಣ ಪ್ಯಾಲೇಸ್ಗೆ ಕೇವಲ 2 ಕಿಲೋಮೀಟರ್ ಅಂತರದಲ್ಲಿದೆ ಅಷ್ಟೇ. ವಿಮಾನ ಪ್ರಯಾಣ ಬಯಸುವವರಿಗೆ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವೇ ಹತ್ತಿರ ನೋಡಿ. ಇನ್ನು ಸಾಕಷ್ಟು ಜನರಿಗೆ ಮೈಸೂರು ಪ್ಯಾಲೇಸ್ ನ ಇತಿಹಾಸ ತಿಳಿದಿರ್ಲಿಕ್ಕಿಲ್ಲ. ಮೈಸೂರು ಅರಮನೆಗೆ ಅಂಬಾ ವಿಲಾಸ್ ಪ್ಯಾಲೇಸ್ ಅಂತಾನೂ ಕರೀತಾರೆ. ಹಳೆಯ ಪ್ಯಾಲೇಸ್ 1897ರಲ್ಲಿ ಬೆಂಕಿಯಲ್ಲಿ ನಾಶವಾದ ನಂತರ 1912ರಲ್ಲಿ ಹೊಸ ಅರಮನೆ ನಿರ್ಮಿಸಲಾಗುತ್ತೆ. ಇನ್ನು ಈ ಪ್ಯಾಲೇಸ್ ನ ಡಿಸೈನ್ ಮಾಡಿದ್ದು ಯಾರು ಅಂತೀರಾ? ಬ್ರಿಟಿಷ್ ಆರ್ಕಿಟೆಕ್ಟ್ ಹೆನ್ರಿ ಇರ್ವಿನ್. ಇದು ಹಿಂದೂ, ಮುಸ್ಲಿಂ, ರಾಜ್ಪೂತ್ ಮತ್ತು ಗೋಥಿಕ್ ವಾಸ್ತುಶಿಲ್ಪ ಶೈಲಿಗಳ ಅದ್ಭುತ ಮಿಶ್ರಣವಾಗಿದೆ. ಸ್ನೇಹಿತರೆ, ನೀವಿಲ್ಲಿ ಅರಮನೆ ಒಳಗಿನ ದೊಡ್ಡ ಸಭಾಂಗಣಗಳು, ಬಂಗಾರದ ಸಿಂಹಾಸನ, ಕನ್ನಡಿಯಲ್ಲಿ ಮಿಂಚುವ ದೀಪಾಲಂಕಾರ, ಇವು ಎಲ್ಲವೂ ಒಡೆಯರ್ ರಾಜವಂಶದ ಶ್ರೀಮಂತ ಪರಂಪರೆಯನ್ನ ಎತ್ತಿ ತೋರಿಸುತ್ತೆ. ಮೈಸೂರು ದಸರಾ ಹಬ್ಬದ ಪ್ರಮುಖ ಆಕರ್ಷಣೆ ಅಂದ್ರೆ ಇದೇ ಪ್ಯಾಲೇಸ್. ಇನ್ನು ನಾವು ಅರಮನೆ ಒಳಗೆ ಪ್ರವೇಶಿಸಿದರೆ ಸಾಕು, ಹಲವಾರು ಭಾಗಗಳು ಕಣ್ಣು ತಣಿಸುತ್ತೆ. ಕಲ್ಯಾಣ ಮಂಟಪ, ಸುಂದರ ಗಾಜಿನ ಮೇಲ್ಛಾವಣಿ, ದರ್ಬಾರ್ ಹಾಲ್, ದೊಡ್ಡ ಸ್ತಂಭಗಳು ಮತ್ತು ಚಿತ್ರಗಳ ಅಲಂಕಾರ ಇದೆ. ಅಂಬಾ ವಿಲಾಸ್ ಹಾಲ್, ಅಲಂಕೃತ ಬಂಗಾರದ ಸಿಂಹಾಸನ ಇರುವ ಸ್ಥಳ ಅದು. ಇದಕ್ಕೂ ಅತಿ ಸುಂದರವಾಗಿ ಹಾಗೂ ಮೆಚ್ಚುಗೆಯಾಗುವಂತಹದ್ದು ಏನು ಅಂತೀರಾ? ಪ್ಯಾಲೇಸ್ ಆವರಣದಲ್ಲಿನ ದೇವಾಲಯಗಳು, ಉದ್ಯಾನಗಳು ಮತ್ತು ಮ್ಯೂಸಿಯಂ ಕೂಡ ಇದೆ. ಇನ್ನು ಸ್ನೇಹಿತರೆ, ನೀವು ಅನ್ಕೊಳ್ತಿರ್ಬೋದು ಪ್ಯಾಲೇಸ್ ನ ಓಪನಿಂಗ್ ಹಾಗೂ ಕ್ಲೋಸಿಂಗ್ ಟೈಮ್ ಏನಿರುತ್ತೆ ಅಂತ. ಅರಮನೆ ಬೆಳಗ್ಗೆ 10 ಗಂಟೆಯಿಂದ ಸಂಜೆ 5:30ರವರೆಗೆ ತೆರೆಯಲ್ಪಡುತ್ತೆ. ಪ್ಯಾಲೇಸ್ ಒಳಗೆ ಪ್ರವೇಶಿಸುವುದಕ್ಕೆ ಪ್ರವೇಶ ಶುಲ್ಕ ಕೂಡ ಇರುತ್ತೆ. ದೊಡ್ಡವರಿಗೆ 100 ರೂಪಾಯಿ, ಹಾಗೆ ಮಕ್ಕಳಿಗೆ 50 ರೂಪಾಯಿ ಇರುತ್ತೆ. ಇನ್ನು ನಿಮ್ಗೆಲ್ಲ ಇನ್ನೊಂದು ಖುಷಿ ಸುದ್ದಿ ಏನಂತ ಹೇಳಿದ್ರೆ, ನೀವು ಗವರ್ಮೆಂಟ್ ಹಾಲಿಡೇ ನಲ್ಲಿ ಬಂದ್ರೆ ಮತ್ತೊಂದು ವಿಶೇಷತೆ ಇರುತ್ತೆ. ಏನಂದ್ರೆ, ಭಾನುವಾರ ಮತ್ತು ಸಾರ್ವಜನಿಕ ರಜಾದಿನಗಳಲ್ಲಿ ರಾತ್ರಿ ಸಮಯದಲ್ಲಿ ಪ್ಯಾಲೇಸ್ 97,000 ವಿದ್ಯುತ್ ದೀಪಗಳಿಂದ ಹೊಳೆಯುವ ನೋಟ ಪ್ರವಾಸಿಗರನ್ನ ಮಂತ್ರ ಮುಗ್ಧರನ್ನಾಗಿಸುತ್ತೆ. ಇದಕ್ಕಿಂತಲೂ ವಿಶೇಷವಂದ್ರೆ, ದಸರಾ ಸಂದರ್ಭದಲ್ಲಿ ನಡೆಯುವ ಅಲಂಕೃತ ಮೆರವಣಿಗೆ ನೋಡಲು 2 ಕಣ್ಣು ಕೂಡ ಸಾಲದು. ನೀವು ಅನ್ಕೊಳ್ತಿರ್ಬಹುದು, ನಾವು ಮೈಸೂರಿಗೆ ಬಂದು ಪ್ಯಾಲೇಸ್ ನೋಡಿದ್ರೆ ಸಾಕ, ಇನ್ನು ಏನೆಲ್ಲ ನೋಡಬಹುದು ನಾವು ಅಂತ. ಅದಕ್ಕೂ ನಿಮ್ಗಿಲ್ಲಿ ಉತ್ತರ ಇದೆ. ಫ್ರೆಂಡ್ಸ್, ನೀವು ಮೈಸೂರು ಪ್ಯಾಲೇಸ್ ನೋಡೋಕೆ ಬಂದ್ರೆ ಕೇವಲ ಅರಮನೆ ಮಾತ್ರ ಅಲ್ಲ, ಹತ್ತಿರದಲ್ಲಿ ಹಲವಾರು ಪ್ರವಾಸಿ ತಾಣಗಳಿವೆ. ಅವ್ಯಾವು ಅಂತೀರಾ? ಇಲ್ಲಿದೆ ನೋಡಿ. ಪ್ಯಾಲೇಸ್ಗೆ ಹತ್ತಿರದಲ್ಲೇ ಚಾಮುಂಡಿ ಬೆಟ್ಟ ಇದೆ, ಹಾಗೆ ಮೈಸೂರು ಮೃಗಾಲಯ ಕೂಡ ಇದೆ, ಕೃಷ್ಣರಾಜಸಾಗರ ಅಣೆಕಟ್ಟು ಮತ್ತು ಸ್ಯಾಂಟ್ ಫಿಲೋಮಿನಾಸ್ ಚರ್ಚ್ ಕೂಡ ಇದೆ. ನೀವು ಒಂದಿನದಲ್ಲಿ ಇವುಗಳೆಲ್ಲವೂ ಭೇಟಿ ಮಾಡಬಹುದು. ಫ್ರೆಂಡ್ಸ್, ನೀವು ಮೈಸೂರಿಗೆ ಬಂದ್ಮೇಲೆ ಈ ವಿಶೇಷ ಅಂಶವೊಂದನ್ನ ನೀವು ಮರಿಲೇಬಾರದು. ಅದೇನಂತೀರಾ? ಮುಖ್ಯವಾದ ವಿಷಯವೇನೆಂದ್ರೆ, ಮೈಸೂರಿಗೆ ಬಂದಾಗ ಪ್ರಸಿದ್ಧ ಮೈಸೂರು ಪಾಕ್ ತಿನ್ನೋದನ್ನ ಮಾತ್ರ ಮರಿಬೇಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ಯಾಮಿಲಿ ಹಾಗೂ ಫ್ರೆಂಡ್ಸ್ ಜೊತೆ ವಿಡಿಯೋನ ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಇನ್ನೊಂದು ಪ್ರವಾಸಿ ವಿಡಿಯೋದೊಂದಿಗೆ ಸಿಗೋಣ. ಟ್ರಿಪ್ ಪ್ಲಾನ್ ಮಾಡೋಕ್ಕೂ ಮುಂಚೆ ನಿಸರ್ಗನ ನೋಡೋದನ್ನ ಮರಿಬೇಡಿ. ಧನ್ಯವಾದಗಳು.